ಹಲೋ ಗಾಯ್ಸ್, ತಾಯಿ ಮಗನ ವ್ಲಾಗ್ಗೆ ವೆಲ್ಕಮ್. ಹಾಗೆಯೇ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ಹಾಗೆಯೇ ನಾನು ಮತ್ತು ನಮ್ಮ ಮಗ ಅಷ್ಟೇನು ಚೆನ್ನಾಗಿಲ್ಲ ಗಾಯ್ಸ್, ಎಲ್ಲ ಡಲ್ಲಾಗಿಬಿಟ್ಟಿದ್ವಿ. ಸೊ ಈ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಇರೋ ಕಾರಣ ಅಷ್ಟೇನು ಚೆನ್ನಾಗೇನಿಲ್ಲ, ಟೆನ್ಷನ್ ಗಾಯ್ಸ್. ಹಾಗೆಯೇ 1.5 ತಿಂಗಳಾಯಿತು ನಾನು ವ್ಲಾಗ್ ಮಾಡದೆ ಬೇರೆ. ಸೊ ಈ ಪ್ರಾಬ್ಲಮ್ಗಳಿಂದ ಇವತ್ತು ಈ ಪ್ರಾಬ್ಲಮ್ನಲ್ಲೇ ಒಂದು ಸೈಡಿಗೆ ಇಟ್ಬಿಟ್ಟು ನಾನು ಮತ್ತು ಮಗ ಇಬ್ಬರಲ್ಲಿ ಸೇರಿಕೊಂಡು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ವಿ. ಸೊ ಜೊತೆಗೆ ನನ್ನ ಮಗನಿಗೂ ಹುಷಾರಿಲ್ಲ, ಅವನಿಗೂ ಜ್ವರ, ಕೆಮ್ಮು, ಶೀತ ಎಲ್ಲ ಇದೆ. ಸೊ ನಾನು ಇದ್ರ ಬಗ್ಗೆ ಒಂದು ಯಾವತ್ತೂ ವ್ಲಾಗ್ ಮಾಡಿಲ್ಲ. ಅವನು ಹುಷಾರಿಲ್ಲದ ಟೈಮಲ್ಲಿ ಅವನ್ನ ಬಿಟ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಅವನ್ನ ನೋಡಿಕೊಂಡು ಅವನಿಗೆ ತಿನ್ನಲಿಕ್ಕೆ ರೆಡಿ ಮಾಡಿ ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕೆ ಹಸ್ಬೆಂಡ್ ಕೆಲಸ ಬಿಟ್ಟು ಬರ್ಬೇಕಾದ್ರೆ ಮಧ್ಯಾಹ್ನಕ್ಕೆ ಊಟ ಗಿಟ್ಟೆಲ್ಲ ರೆಡಿ ಮಾಡಬೇಕಲ್ಲ. ನಾನು ಹೇಗೆ ಮಾಡ್ತೀನಿ ಅವನ್ನ ಬಿಟ್ಕೊಂಡು ಅಂದೇಳೋದನ್ನ ನಾನು ನಿಮಗೆ ಆ ಥರ ನಾನು ವ್ಲಾಗ್ ಯಾವತ್ತು ಮಾಡಿಲ್ಲ. ಸೊ ಹಾಗಾಗಿ ಇವತ್ತು ಆ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ನನ್ನ ಮಗ, ಅಂದರೆ ಇವತ್ತು ತಾಯಿ ಮಗನ ವ್ಲಾಗ್ ಆಯಿತಾ. ಈ ತಾಯಿ ಮಗನ ವ್ಲಾಗ್ನ ಮಿಸ್ ಮಾಡಬೇಡಿ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಹಾಗೆಯೇ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಕಮೆಂಟ್ ಮಾಡಿ. ಓಕೆ, ಸೊ ಗೈಸ್, ಇವಾಗ ನನ್ನ ಮಗನಿಗೆ ತಿನ್ನಕ್ಕೆ ರೆಡಿ ಮಾಡಬೇಕು. ಅಲ್ಲಿ ಸ್ನಾನ ಮಾಡಿಸ್ಲಿಕ್ಕಿದೆ. ಸೊ ತಿನ್ನಲಿಕ್ಕೆ ರೆಡಿ ಮಾಡ್ಕೊಂಡು ಬರ್ತೀನಿ. ಓಕೆ, ಆಮೇಲೆ ಸಿಗ್ತೀನಿ. ಮತ್ತು ಏನು ಗೊತ್ತಾ ಗೈಸ್, ಇವಾಗ ಇವನಿಗೆ ತಿನ್ನಲಿಕ್ಕೆ ರೆಡಿ ಮಾಡಲಿಕ್ಕಿದೆ ಅಲ್ವಾ. ಸೊ ಇವನು ತಿನ್ನಕ್ಕೆ ರೆಡಿ ಮಾಡಬೇಕಾದ್ರೆ ಅವನಿಗೆ ಆಟಾಡೋಕ್ಕೆ ಬಿಟ್ಟರೆ ಅವನು ಆಟಾಡ್ಕೊಂಡಿರ್ತಾನೆ. ಬಟ್ ಇವಾಗ ಅವನಿಗೆ ಸ್ವಲ್ಪ ಜ್ವರ ಇರೋ ಕಾರಣ ಅವನು ಎತ್ಕೊಂಡೇ ಇರಬೇಕಾಗುತ್ತೆ. ಸೊ ಅದಕ್ಕೆ ಇವಾಗ ನಾನು ಏನು ಮಾಡ್ತೀನಿ ಗೊತ್ತಾ, ಅವನೊಂದು ಸ್ಪೆಷಲ್ ಗಾಡಿ ಇದೆ, ಆ ಗಾಡಿಯಲ್ಲಿ ಕೂರಿಸ್ಬಿಡ್ತೀನಿ. ಅವನು ಆ ಕಡೆ ಈ ಕಡೆ ನಡ್ಕೊಂಡಿರ್ತಾನೆ. ಸೊ ತೋರಿಸ್ತೀನಿ, ವೆಯ್ಟ್. ಓಕೆ, ನೋಡಿ, ಇಲ್ಲಿ ಪಿಂಕ್ ಕಲರ್ ಕಾಣಿಸ್ತಾ ಇದ್ದಲ್ವ. ಸೊ ಇದ್ರ ಮೇಲೆ ಕೂರಿಸಿದ್ರೆ ಅವನು ಆಚೆ ಕಡೆ ರೂಮ್ ಹಾಕಡೆಲ್ಲ ಹಿಂಗೆ ನೋಡ್ಕೊಂಡು ಬಡ್ಕೊಂಡೆಲ್ಲ ಇರ್ತಾನೆ ಆಯಿತಾ. ಸೊ ಹಾಗಾಗಿ ಇವಾಗ ಇಲ್ಲಾಂದರೆ ಅವನಿಗೆ ಜ್ವರ ಬಂದರೆ ಜಾಸ್ತಿ ಅವನು ಎತ್ಕೊಂಡಿರ್ಬೇಕಾಗುತ್ತೆ. ಅವನು ಎತ್ಕೊಂಡೇ ಎಲ್ಲ ಕೆಲಸ ಮಾಡಿ ಮುಗಿಸಿ ಅಲ್ಲಿಂದ ಮತ್ತೆ ಅವನ ನಿದ್ರೆ ಮಾಡಿಸಿ ಮತ್ತೆ ಅವನು ಹಿಂಗೆ ಅಂತ ಹೇಳ್ಬೇಕಾದ್ರೆ ಆ ಕೆಲಸನಲ್ಲಿ ಸ್ಟಾಪ್ ಮಾಡಿ ಮತ್ತೆ ಬಂದು ನಾನು ಮಗನ ನೋಡಿಕೊಂಡು ಮತ್ತೆ ಅವನ ನಿದ್ರೆ ಮಾಡಿಸಿ ಮತ್ತೆ ಅವನ್ನ ಕರ್ಕೊಂಡು ಹೋಗ್ಬೇಕು. ಇದೇ ಕೆಲಸ ಗಾಯ್ಸ್, ಗೊತ್ತಾ. ಇವಾಗ ನಾನು ಏನು ಮಾಡ್ಬೇಕಂತ ಹೇಳಿದ್ರೆ ನನ್ನ ಮಗನ ಗಾಡಿಯಲ್ಲಿ ಕೂರಿಸ್ಬೇಕು. ಓಕೆ, ಕೂರಿಸಿ ಬಂದೆ ಹೀಗೆ ನೋಡಿದ್ರ ಅದ್ರ ಮೇಲೆ ಹೀಗೆ ಕೂರಿಸಿದ್ರೆ ಉಂಟಪ್ಪ. ಇವಾಗ ಅವನು ಆ ಕಡೆ ಈ ಕಡೆ ಎಲ್ಲ ಸುತ್ತಾಡ್ಕೊಂಡು ಆಟಾಡ್ಕೊಂಡು ಇರ್ತಾನೆ. ಬಟ್ ಆದರೂ ಅದರಲ್ಲಿ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಅದು ಸ್ವಲ್ಪ ಕಷ್ಟನೇ. ಯಾಕಂತ ಹೇಳಿದ್ರೆ ಅವನಿಗೆ ಜ್ವರ ಇರೋ ಕಾರಣ ಅವನು ಜಾಸ್ತಿ ಆಟಾಡಲ್ಲ ಆಯಿತಾ. ಮತ್ತು ಅವನು ಎತ್ಕೊಂಡಿರ್ಬೇಕು ಅಂತಲೇ ಇದು ಮಾಡ್ತಾನೆ. ಎಂತ ಮಾಡೋದು, ಸ್ವಲ್ಪ ಹೊತ್ತು ಹಳ್ಳಿ ಅಂತ ಬಿಡಬೇಕು. ಯಾಕಂತ ಹೇಳಿದ್ರೆ ನಾನು ವ್ಲಾಗ್ ಮಾಡಬೇಕಲ್ವ. ಸೊ ನೋಡಿದ್ರಲ್ವ. ಓಕೆ ಗೈಸು, ಸ್ವಲ್ಪ ವೆಯ್ಟ್ ಮಾಡಿ. ಹಾಗೆಯೇ ನನ್ನ ಮಗ ಎಲ್ಲಿ ಕೈ ಕುಹಿ ಅಂತ ಹೇಳ್ಕೊಂಡು ಅಳ್ತಾ ಇದ್ದಾನೆ. ಸೊ ಏನು ಗೊತ್ತಾಗಾಯ್ತಿದ್ದು, ಕೇರಳ ಅಂಗನವಾಡಿ ಕೂತ ಆಯಿತಾ. ಸೊ ನೋಡ್ತಾ ಇದ್ದೀರಲ್ವ, ಆಲ್ರೆಡಿ ಇದು ಓಪನ್ ಮಾಡಿದ್ರೆ ಒಂದು ಬಾಕ್ಸಲ್ಲೇ ಇರಬೇಕು. ಬಟ್ ಸ್ವಲ್ಪ ಬಿಗಿರೋ ಬಾಕ್ಸಲ್ಲಿ ಇಟ್ಟಿಲ್ಲ, ಹಿಂಗೆ ಕವರಲ್ಲೇ ಇದೆ. ಅದ್ರ ಬಾಕ್ಸೇ ಬೇರೆ ಇದೆ ಆಯಿತಾ. ಹಾಗೆಯೇ ಇದು ಹೇಗೆ ಗೊತ್ತಾ, ಇದಕ್ಕೆ ಒಂದು ಸ್ವಲ್ಪ ಅಂಗನವಾಡಿಯಿಂದಲೇ ಸ್ವಲ್ಪ ಬೆಲ್ಲ ಎಲ್ಲ ಕೊಡ್ತಾರೆ. ಸೊ ಈ ಬೆಲ್ಲ ಅಲ್ಲಿ ಒಂದು ಪೀಸ್ ಸಣ್ಣ ಪೀಸ್ ಹಾಕಿದ್ದೀರಿ ನೋಡಿ, ಇಷ್ಟು ಸಣ್ಣ ಪೀಸ್ ಬೆಲ್ಲ. ಆ ಬೆಲ್ಲ ಫುಲ್ಲು ಏನಿರ್ತಾರೆ ಹಿಂಗೆ ಫುಲ್ ಕರಗಬೇಕು. ಕರಗಿದ್ದೆಲ್ಲ ಆದಮೇಲೆ ಮತ್ತೆ ಈ ಅಂಗನವಾಡಿಯಲ್ಲಿ ಸಿಕ್ಕಿರೋ ಈ ಫುಡ್ಡನ್ನು ತೆಗೆದು ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಇದು ಮಾಡಿ ನಾನು ತೋರಿಸ್ತೀನಿ ಆಯಿತಾ. ನನಗೇನು ಗೊತ್ತಾ, ಮಾತಾಡಬೇಕು ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಇವನು ನನ್ನ ಮಗನಿಂದ ಆಯ್ತು, ಅವ್ನು ನೋಡಿ ಜ್ವರ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ಕಹಿ ಕಹಿ ಅಂತ ಹೇಳ್ಬಿಟ್ಟು. ಅದರಲ್ಲೂ ಆಟ ಆಡಲ್ಲ ಜ್ವರ ಬಂದ ಟೈಮಲ್ಲಿ ಆಯಿತಾ. ಸೊ ಇವನು ಮುಂಚೆ ಸಣ್ಣವನಿದ್ದಾಗ ಹೇಗೆ ಗೊತ್ತಾ, ಆಟಾಡ್ತಾ ಇದ್ದ. ಬಟ್ ಈಗ ಹಾಗೆ ಅಲ್ಲ, ಈಗ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ರೆ ಅವನ್ನ ಎತ್ಕೊಂಡಿರ್ಬೇಕಾಗುತ್ತೆ. ಸೊ ಹಾಗಾಗಿ ನೋಡಿ ಈ ಥರ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟು ತೆಳ್ಳಗಿರಬೇಕು, ಯಾಕಂದರೆ ಅದು ಬಿಸಿ ಆಗ್ತಾ ಬಂದಾಗ ಸ್ವಲ್ಪ ಗಟ್ಟಿ ಆಗುತ್ತೆ. ಜಾಸ್ತಿ ಗಟ್ಟಿ ಆದರೆ ಅವರಿಗೆ ನುಗ್ಲಿಕ್ಕೆ ಆಗಲ್ಲ. ಗೊತ್ತಾಗುತ್ತಲ್ಲ ಮಕ್ಕಳಿಗೆ ನುಗ್ಲಿಕ್ಕೆ ಆದಷ್ಟು ಎಷ್ಟು ಗಟ್ಟಿ ಆಗಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಮಾತ್ರ. ಮತ್ತೆ ಆಟ ಆಗ್ತಾ ಇದ್ದಾನೆ ಆಯಿತಾ. ಸೊ ಇವಾಗ ತಿನ್ಸೋದು ಕೆಲಸ ಇದೆ, ಮತ್ತು ಅವನ್ನ ಸ್ನಾನ ಮಾಡಿಸೋದು. ಮತ್ತು ಏನು ಗೊತ್ತಾ, ಅವನ್ನ ಯಾವತ್ತು ಸ್ವಲ್ಪ ತಣ್ಣೀರಲ್ಲೇ ನಾವು ಸ್ನಾನ ಮಾಡಿಸೋದು. ಇಲ್ಲಿ ಕೇರಳದಲ್ಲಿ ತುಂಬ ಬಿಸಿಲು ಮತ್ತು ಶೆಕೆ ಇರೋದ್ರಿಂದ ಒಂದು 9 ಗಂಟೆಗಷ್ಟೊತ್ತಿಗೆ ಶೆಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಒಂದು ತಣ್ಣೀರಲ್ಲೇ ಸ್ನಾನ ಮಾಡ್ತಿದ್ದೆ. ಬಟ್ ಇವಾಗ ಸ್ವಲ್ಪ ಜ್ವರ ಇರೋ ಕಾರಣ ನೋಡಿ ಅವನಿಗೆ ಇವಾಗ ಸ್ವಲ್ಪ ಜ್ವರ ಇರೋ ಕಾರಣ ಅಯ್ಯೋ ಬಿಸಿ ಆಗೋಯ್ತು ನೋಡಿ, ಎಷ್ಟೊಂದು ಕಷ್ಟ. ಸೊ ಈ ಟೈಮಲ್ಲಿ ಏನು ಗೊತ್ತಾ, ನಮಗೆ ಹಿಂಗೆ ಏನು ಹೇಳ್ತಾರೆ, ಸ್ವಲ್ಪ
ಹಿಂಗೆ ಮಕ್ಕಳಿಗೆಲ್ಲ ಹುಷಾರಿಲ್ಲದ ಟೈಮಲ್ಲಿ ಏನು ಗೊತ್ತಾ, ಒಬ್ಬಳೇ ಮಗನ ಬಿಟ್ಕೊಂಡು ಮಗನ ನೋಡೋದು, ಮತ್ತು ಇಲ್ಲಿ ಮನೆ ಕೆಲಸನೂ ಆಗಬೇಕು, ಮತ್ತು ಗಂಡ ಕೆಲಸಕ್ಕಂತ ಹೋಗ್ತಾನೆ, ಹೋಗಿ ಅವರಿಗೆ ಹೋಗಿ ಮಧ್ಯಾಹ್ನ ಅವರು ಊಟಕ್ಕೆ ಅಂತ ಬರ್ತಾರೆ, ಅಷ್ಟೊತ್ತಿಗೆ ಈ ಜ್ವರ ಇರೋ ಮಗುನ ಬಿಟ್ಕೊಂಡು ಅವರಿಗೆ ಮಧ್ಯಾಹ್ನಕ್ಕೆ ಇರೋದು ಅಡುಗೆನೂ ಮಾಡಿ ಮುಗಿಸ್ಬೇಕು. ಸೊ ಇಂಥ ಟೈಮಲ್ಲಿ ಏನು ಗೊತ್ತಾ, ಸ್ವಲ್ಪ ಗಂಡಂದಿರು ನಮ್ಗೆ ಹೆಲ್ಪ್ ಮಾಡಿದ್ರೆ ಉಂಟಲ್ವ ಒಳ್ಳೇದು. ಯಾಕಂತ ಹೇಳಿದ್ರೆ ನೋಡಿ, ಇವಾಗ ನೀವೇ ನೋಡ್ತಾ ಇದ್ದೀರಲ್ವ, ನಾ ಇಲ್ಲಿ ನೋಡಿ ಅವನಿಗೆ ತಿನ್ನಕ್ಕೆ ಅಂತ ಇಲ್ಲಿ ರೆಡಿ ಮಾಡಿ ಆವಾಗಲೇ ಅಳಗೆ ಸ್ಟಾರ್ಟ್ ಮಾಡಿಬಿಟ್ಟ ಅವನು. ನೋಡಿ ಈಗ ಸ್ಟವ್ ನೋಡಿ ಹಿಂಗೆ ಆನ್ ಮಾಡಿ ಇಟ್ಬಿಟ್ಟಿದೆ ಆಯ್ತಾ. ನಾನು ಇದು ಏನು ಇಷ್ಟು ಬಿಸಿ ಆಗ್ತಾ ಉಂಟಂತ ನೋಡ್ತೀನಿ, ಇದು ಆನ್ ಆಗಿದೆ, ನನಗೆ ಯೋಚನೆ ಇಲ್ಲ ವಯಸ್ಸು. ನೋಡಿ ಈ ಥರ ಮಗನಿಗೆ ಹುಷಾರಿಲ್ಲ ಅಂತ ಹೇಳಿದಾಗ ಅವನು ಏನೆಲ್ಲ ಕೆಲಸ ಮಾಡ್ಬೇಕಂತ ಇರ್ತೀವಿ ಅದೆಲ್ಲ ಮಕ್ಕಳುತ್ತೆ. ಹಾಗೆ ನೋಡಿ ನಾ ಹೇಳಿದೆ ನಮ್ಮ ಹಸ್ಬೆಂಡಿಗೆ, ಮಗು ಹುಷಾರಿಲ್ಲಲ್ವಾ, ಸೊ ಮಧ್ಯಾಹ್ನ ತನಕ ಆದರೂ ಇರು ಇರು, ಸೊ ಸ್ವಲ್ಪ ಹೊತ್ತು ಇದ್ದು ಹೋಗು ಅಂತ ನಮ್ಮ ಹಸ್ಬೆಂಡಿಗೆ ಹೇಳಿದೆ. ಬೆಳಿಗ್ಗೆ ಎದ್ದು ಹೋಗ್ಬಿಟ್ಟಿದ್ದಾರೆ ಅಂತ. ಈಗ ನೋಡಿ ಏನೋ ನೋಡ್ಕೊಳ್ಳೋದ, ಮನೇಲಿ ಎಲ್ಲ ಕೆಲಸ ಮಾಡೋದ ಅಂತ ಮಾಡೋದಂತ ಗೊತ್ತಿಲ್ಲ. ಒಂದೊಂದ್ಸಲ ಕೆಲಸನೇ ಮಾಡಲ್ಲ ಆಯ್ತಾ. ನನಗೆ ಇವನ್ನ ಬಿಟ್ಕೊಂಡು ಆಗೋದಿರೋ ಟೈಮಲ್ಲಿ, ಹುಷಾರಿಲ್ಲದ ಟೈಮಲ್ಲಿ ತಾಯಂದ್ರಿಗೆ ಗೊತ್ತಿರುತ್ತೆ ಮಕ್ಕಳನ್ನ ನೋಡ್ಕೊಂಡು ಕೆಲಸ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಬೇರೆ ಟೈಮಲ್ಲೆಲ್ಲ ಆಟ ಆಡ್ತಾನೆ ಆಯ್ತಾ. ಈಗ ಹುಷಾರಿಲ್ಲದಿರೋ ಕಾರಣ ಅವನ್ನ ಎತ್ಕೊಂಡಿರಬೇಕು ಹಾಗೆ. ಸೊ ಇವಾಗ ತಿನ್ಸೋಣ ಗಾಯ್ಸ್, ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ ಆಯಿತಾ. ನಾವು ಫುಲ್ಲು ವೀಡಿಯೋ ನನಗೆ ತುಂಬ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದರೆ ಇವನು ಬಂದುಬಿಟ್ಟು ಮೊಬೈಲ್ ಆ ಕಡೆ ಈ ಕಡೆ ಹಿಡ್ಕೊಂಡು ಹೋಗ್ಬಿಡ್ತಾನೆ, ಮತ್ತು ಕ್ಯಾಮರಾ ಕಾಸಿ ಪುಸಿ ಕುಯಿ ಅಂತ ಆಗುತ್ತೆ. ಅದಕ್ಕೆ ಒಂದೆರಡು ಬಾಯಿ ತಿನ್ಸೋದು ನಾವು ಬ್ಲಾಗ್ ಮಾಡ್ತೀನಿ. ಓಕೆ ಓಕೆ ನೋಡಿ ಅವನು ಹಿಂಗೇನೆ ಮಾಡೋದು. ಸೊ ಗಾಯ್ಸ್ ಬನ್ನಿ ನಮಗೆ ಹಾಲಿಗೆ ಹೋಗೋಣ ಆಯಿತಾ. ನಾವು ಮತ್ತೆ ಎತ್ಕೊಂಡು ಹೋಗ್ತೀನಿ ಅಲ್ಲಿ. ಸೊ ನೋಡಿ ಎಲ್ಲ ಹಿಂಗೆ ಎಲ್ದಾಕ್ಬಿಟ್ಟಿದ್ದೀನಿ, ನೋಡ್ತಾ ಇದ್ದೀರಲ್ವ, ಆ ಸ್ಟವ್ ಹತ್ರ ಎಲ್ಲ ನೋಡಿ ನಮಗೆ ಎಲ್ಲ ಎಲ್ದಾಕ್ಬಿಟ್ಟಿದ್ದೀನಿ ಹಿಂಗೆ. ಅದಕ್ಕೆ ಎಂತ ಮಾಡೋದು ಅಂತ ಹೇಳಿದ್ರೆ, ಇವಾಗ ಇಲ್ಲಿ ಕ್ಯಾಮರಾ ಮಾಡ್ಕೋಣ. ಸೊ ಇವಾಗ ನನ್ನ ಮಗನಿಗೆ ತಿನ್ಸೋಣ, ಓಕೆನಾ. ಓಕೆ ಸೊ ಗಾಯ್ಸ್ ಏನು ಗೊತ್ತಾ, ಒಂದು ಸೆಕೆಂಡ್ ಇದು ನನ್ನ ಮಗನ ಎತ್ಕೊಂಡು ಬಂದುಬಿಡ್ತೀನಿ ಆಯಿತಾ. ಹಾಗೆಯೇ ಇವಾಗ ನೋಡಿ ಅಲ್ಲಿ ಮೇಲ್ಗಡೆಯಲ್ಲಿ ಫ್ಯಾನ್ ಹಾಕಿದ್ದೀನಿ, ಹಾಗೆಯೇ ಲೈಟಿಂಗ್ಸ್ ಎಲ್ಲ ಹಾಕಿದ್ದೀನಿ. ಸೊ ನೋಡಿ ಗೈಸ್, ಆ ಲೈಟ್ ನೋಡಿ ನಮ್ಮ ರೂಮ್ ಕಡೆ ಇದು ಏನು ಗೊತ್ತಾ, ಲೈಟ್ ಆಫ್ ಮಾಡಿದ್ರೆ ರಾತ್ರಿ ಕತ್ಲಾಗಿರುತ್ತಲ್ಲ, ಆ ಸಮಯದಲ್ಲಿ ಈ ಕಲರ್ ಲೈಟಿಂಗಲ್ಲಿ ಹಾಕಬೇಕಿತ್ತ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ರೂಮು. ಸೊ ಈ ಲೈಟಿಂಗ್ ಅವ್ನಿಗೆ ಹಾಕಿದ್ರೆ ಏನು ಗೊತ್ತಾ, ಅವ್ನು ಸ್ವಲ್ಪ ಊಟ ಮಾಡಬೇಕಾದ್ರೆ ಈ ಲೈಟಿಂಗ್ ಹಿಂಗೆ ರೌಂಡ್ ಸುತ್ತಾ ಇರುತ್ತಲ್ವ, ಸೊ ಅದನ್ನು ನೋಡ್ಕೊಂಡು ಸ್ವಲ್ಪ ಆಟ ಆಡ್ತಾನೆ. ಸೊ ಹಾಗಾಗಿ ಮತ್ತೇನು ಗೊತ್ತಾ ನೋಡಿ, ಇಲ್ಲಿ ಕೆಳಗಡೆ ಇಲ್ಲಿ ಮಡಗಿದ್ದೀನಿ ಆಯ್ತಾ ನನ್ನ ಮಗನಿಗೆ. ನೋಡಿ ಅಲ್ಲಿ ಬಿಸಿ ಐತೆ, ಬಿಸಿ ಹೋಗಲಿ ಅಂತ ಹೇಳ್ಬಿಟ್ಟು. ಸೊ ನಾವು ನೋಡಿ ಅವನಿಗೆ ಎಷ್ಟು ಬೆಳಿಗ್ಗೆಯಿಂದ ಇವಾಗ 5-6 ಅವನಿಗೆ ಶಾರ್ಟ್ಸ್ ಎಲ್ಲ ಚಡ್ಡಿಗಳಾಗಿದ್ದೆ ಕಲಿಸುತ್ತೆ ಅವನಿಗೆ, ಅಷ್ಟು ಸೂಸು ಮಾಡ್ತಾನೆ ಆಯಿತಾ. ಸೊ ಅದಕ್ಕೆ ಇವಾಗ ಏನಾಯಿದ್ರು ಈಗ ಊಟ ಮಾಡಿಸಿ ಸ್ನಾನ ಮಾಡಿಸ್ಬೇಕಾಗಿರೋದೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಅವ್ನು ಹಂಗೇ ಬಿಟ್ಟಿದ್ದೀನಿ ಆಯಿತಾ, ಏನು ತಿಳ್ಕೊಳ್ಬೇಡಿ. ಸೊ ನೋಡೋದ್ರಲ್ಲಿ ಮೇಲ್ಗಡೆ ಲೈಟಿಂಗ್ ಹೆಂಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು, ಸೊ ನೋಡ್ತಾ ಇದ್ದರೆ ಚೆನ್ನಾಗಿದೆ ಅಲ್ವಾ. ಸೊ ಹಾಗೆ ಗಾಯ್ಸ್, ಇವಾಗ ನನ್ನ ಮಗ ಏನು ಗೊತ್ತಾ, ಎಲ್ಲಿ ಅಲ್ಲಿ ಇವಾಗ ಕ್ಯಾಮರಾ ಇಡಬೇಕನ್ನೋದೇ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ನನ್ನ ಮಗ ಬಂದು ಎಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ನೋಡೋಣ ಗಾಯ್ಸ್, ಅವನು ತಿನ್ನಿಸ್ಬೇಕಾದ್ರೆ ನನಗೊಂದು ಸಣ್ಣ ಬ್ಲಾಗ್ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಅಂತ. ಸೊ ವೆಯ್ಟ್ ಮಾಡಿ ಓಕೆ. ಅವನು ಮತ್ತೆ ಓಡೋಗ್ಬಿಟ್ಟವನೇ, ಕರ್ಕೊಂಡ್ಬಂದ್ಬಿಡ್ತೀನಿ ನಾನು. ಸೊ ಈ ಬ್ಲಾಗ್ನ ಮಿಸ್ ಮಾಡಬೇಡಿ. ಸೊ ಇದು ಜಾಸ್ತಿ ಲಾಂಗ್ ಆದರೆ ಪಾರ್ಟ್ 1 ಪಾರ್ಟ್ 2 ಬ್ಲಾಗ್ ಮಾಡ್ತೀನಿ. ಓಕೆ ನೋಡಿ, ಸಪೋರ್ಟ್ ಮಾಡಬೇಕು. ಸೊ ನಾನು ಹಸ್ಬೆಂಡ್ ಬರಲ್ಲ ಅಂತ ಯೋಚನೆ ಮಾಡಿದೆ, ಬಂದರು. ಇವಾಗ ಅವರು ಮಗನಿಗೆ ಊಟ ಮಾಡಿಸ್ತಾ ಇದ್ದಾರೆ. ಸೊ ನಾನು ಅವನಿಗೆ ಸ್ವಲ್ಪ ಬಿಸಿನೀರು ಅಂತ ಇಟ್ಟಿದ್ದೀನಿ ಸ್ನಾನ ಮಾಡಿಸ್ಲಿಕ್ಕೆ ಅಂತೇಳಿ. ಸೊ ಇವಾಗ ರೈಸ್ ಮಧ್ಯಾಹ್ನಕ್ಕೆ ಇರುತ್ತಲ್ಲ ಮಾಡೋಕ್ಕಿದೆ ಗಾಯ್ಸ್. ಸೊ ನಾ ಇವಾಗ ರೈಸಿಗೆಲ್ಲ ಇಡಬೇಕು, ಆಮೇಲೆ ಸಿಗ್ತೀನಿ ಓಕೆನಾ. ಅಲ್ಲಿ ನಮ್ಮ ಹಸ್ಬೆಂಡ್ ಮಗನ ತಿನ್ನಿಸ್ತಾ ಇದ್ದಾರೆ, ಅಲ್ಲಿಂದ ನಾನು ಅನ್ನಕ್ಕೆ ಎಲ್ಲ ರೈಸೆಲ್ಲ ಅನ್ನಕ್ಕೆಲ್ಲ ರೆಡಿ ಮಾಡಿಟ್ಟು ಅಲ್ಲಿಂದ ಈಗ ಮಗನ ಸ್ನಾನ ಮಾಡಿಸ್ಲಿಕ್ಕಿದೆ. ಓಕೆ ಮತ್ತೆ ಸಿಗ್ತೀನಿ ಅವನು ಸ್ನಾನ ಮಾಡಿಸಿದ ಮೇಲೆ. ಅರ್ಧ ಊಟ ಮಾಡಿಸಿದ್ದೆ ನಾನು, ಇನ್ನು ಮಿಕ್ಕಿದ್ದು ನಮ್ಮ ಅಷ್ಟೊತ್ತಿಗೆ ಹಸ್ಬೆಂಡ್ ಬಂದರು, ಅವ್ರು ತಿನ್ನಿಸ್ತಾ ಇದ್ದಾರೆ. ತುಂಬ ಡಲ್ಲಾಗಿಬಿಟ್ಟಿದೆ ನೋಡಿ ಫೇಸೆಲ್ಲ. ಓಕೆ ಪರವಾಗಿಲ್ಲ, ನನ್ನ ಕೆಲಸ ಬೇಗ ಮುಗಿಸ್ಕೊಳ್ತೀನಿ ಆಯಿತಾ. ನಮ್ಮ ಹಸ್ಬೆಂಡ್ ಇರುವಾಗೇ ಮತ್ತೆ ಅವನಿಗೆ ಹಸ್ಬೆಂಡ್ ಮತ್ತೆ ಹೋಗ್ಬಿಟ್ರೆ ಉಂಟಲ್ಲ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ಹೋಗ್ಲಿಕ್ಕೇ
ಕಷ್ಟ ಆಗುತ್ತೆ. ಓಕೆ, ಸೊ ಗಾಯ್ಸ್, ಇವನ್ನ ಬಿಟ್ಕೊಂಡು ಮನೇಲಿ ಕೆಲಸ ಮಾಡೋದು ಎಷ್ಟು ಕಷ್ಟ ಗೊತ್ತಾ. ಸೊ ನಾನು ಮನೆ ಒರೆಸ್ಬೇಕಾದ್ರೆ ಗುಡಿಸ್ಬೇಕಾದ್ರೆ ಪಾತ್ರೆ ವಾಶ್ ಮಾಡಬೇಕಾದ್ರೆಲ್ಲ ನಾನು ವ್ಲಾಗ್ ಮಾಡಬೇಕಂತ ಇದ್ದೆ. ಬಟ್ ಏನಂತ ಹೇಳಿದ್ರೆ ಇವನು ಬಂದುಬಿಟ್ಟು ಹಿಂಗೆ ನನಗೆ ಪಾತ್ರೆ ಎಲ್ಲ ವಾಶ್ ಮಾಡಬೇಕಾದ್ರೆ ಕ್ಯಾಮರಾ ಇಡ್ತೀನಲ್ವಾ, ಬಂದು ಹಿಂಗೆ ಅಂತ ಹೇಳಿದ್ರೆ ಬಂದು ಹಿಂಗೆ ಎಳೆಯೋದು ಮಾಡೋದು ಎಲ್ಲ ಮಾಡಿ, ಸೊ ಕ್ಯಾಮರಾ ಎಲ್ಲ ಇಟ್ಟಿಗೆ ಆಗ್ತಾ ಇರ್ತಿಲ್ಲ ಆಯಿತಾ. ಹಿಂಗೆ ಹಿಂಗೆ ಹೋಗಿ ಇಡ್ದ ತಕ್ಷಣ ಅವನು ಮತ್ತೆ ಅಲ್ಲಿಗೆ ಬರ್ತಾನೆ, ಬಂದು ಮತ್ತೆ ಹಿಂಗೆ ಕ್ಯಾಮ್ರನ್ನೆಲ್ಲ ಎಳೆದು ಬಿಸಾಕೋದು ಎಲ್ಲ ಮಾಡ್ತಾಯಿದ್ದ. ಸೊ ಹಾಗಾಗಿ ಆ ಟೈಮಲ್ಲಿ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಿಲ್ಲ. ಸೊ ಫೈನಲಿ ನಾವು ಹಾಗೇ ಮನೇಲಿ ಪಾತ್ರೆ ತೊಳೆದು ಮನೆ ಒರೆಸಿ ಗುಡಿಸಿ ಎಲ್ಲ ಹಾಕಿ ಮತ್ತು ನಾವು ಮಗನ ಕರ್ಕೊಂಡು ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದ್ವಿ. ಸೊ ಅವನಿಗೆ ಕಫ ತುಂಬ ಜಾಸ್ತಿನೇ ಇದೆ, ಮತ್ತು ಅಂತ ಹೇಳಿದ್ರೆ ಹಾವಿ ಹಿಡಿಬೇಕು ಅಂತ ಏನೋ ಈಗ ಹೇಳಿದ್ರು ಆಯಿತಾ, ಹಾವಿ ಹಿಡಿಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗೆ ಹಾಸ್ಪಿಟ್ಲಲ್ಲಿ ಅವನಿಗಿರೋದು ಔಷಧಿ ಅದು ಇದು ಏನಿದೆ ಎಲ್ಲ ತೊಗೊಂಡು ಬಂದ್ವಿ. ಹಾಗೆಯೇ ಮಗನ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡು ಅಲ್ಲಿಂದ ಡಾಕ್ಟರ್ ಹೇಳಿದ್ರು, ಸೊ ಅದು ಅಲರ್ಜಿ ಅಂತ ಹೇಳಿದ್ರೆ ಇವನ ತಂದೆಗೆ ಹಾಗೆಯೇ ಒಂದಿನ ಬಿಟ್ಟು ಒಂದಿನ ಶೀತ ಆಗುತ್ತೆ ಅವರಿಗೆ. ಅಂದರೆ ನಮಗೆ ಈಗ ಫ್ರಿಜ್ಜಲ್ಲಿ ಐಸ್ ಕ್ರೀಮ್ ಹಾಗೆ ಕೋಲ್ಡಾಗೇನು ತಿನ್ನಬೇಕು ಅಂತಲೇ ಇಲ್ಲ, ಅದು ಆಟೋಮೆಟಿಕ್ಕಾಗಿಯೇ ಶೀತ ಕೆಮ್ಮು ಎಲ್ಲ ಜ್ವರ ಬರುತ್ತೆ. ಸೇಮ್ ಅವನ ತಂದೆ ಹೇಗಿದ್ದನೋ ಹಾಗೆಯೇ ಮಗನಿಗೂ ಸಹ ಅದು ಅಲರ್ಜಿ ಅಂತ ಹೇಳಿದ್ರು. ಸೊ ಅದರಲ್ಲಿ ಭಯ ಪಡೋವಂಥದ್ದು ಏನಿಲ್ಲ ಅಂಥೇಳಿ ಅವನಿಗಿರೋದು ಔಷಧಿ ಎಲ್ಲ ಏನಿದೆ ಅದೆಲ್ಲ ಕೊಟ್ಟರು. ಸೊ ಹಾಗೆ ಅವನಿಗೆ ಔಷಧಿ ಎಲ್ಲ ಕೊಡಿಸಿ ಬಂದು ಅವನ ನಿದ್ರೆ ಮಾಡಿಸಿ ಅಲ್ಲಿಂದ ನನಗೂ ಸ್ವಲ್ಪ ಟಯರ್ಡ್ ಆಗಿತ್ತು. ಇವನ್ನ ಬಿಟ್ಕೊಟ್ಟು ಕೆಲಸ ಎಲ್ಲ ಮಾಡ್ತಾಯಿದ್ದಲ್ವ, ಟಯರ್ಡ್ ಆಗಿತ್ತು. ಹಾಗೆಯೇ ನಾನು ಸ್ವಲ್ಪ ಮಲ್ಕೊಂಡೆ ಅಲ್ಲಿಂದ. ಹಾಗೆಯೇ ಇವಾಗೊಂದು ವ್ಲಾಗ್ ಇದಿಷ್ಟೇ ಗಾಯ್ಸ್. ಸೊ ನೋಡಿ ಎಷ್ಟು ಶೇಕೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಇದೊಂದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ, ತಾಯಿ ಮಗಂದು ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್, ಕಮೆಂಟ್. ಹಾಗೆ ಮತ್ತು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ತಾಯಿ ಮಗನ ವ್ಲಾಗಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. ಅಲ್ಲೇ ಅವಡೆ ನೋಡು ಟಾಟಾ. അമ്മേൻ്റെ കുട്ടീൻ്റെ വ്ളോഗല്ലേ സപ്പോർട്ട് ചെയ്യാൻ കേട്ടോ. ಓಕೆ ಗೈಸ್, ಇಷ್ಟೇ, ಬಾಯ್. ತುಂಬ ಕಷ್ಟ ಆಗುತ್ತೆ ಮಕ್ಕಳನ್ನ ಬಿಟ್ಕೊಂಡು ಇದು ಮಾಡಲಿಕ್ಕೆ. ಹಾಗೆ ಹಸ್ಬೆಂಡ್ ಬಂದರು, ಮತ್ತೆ ಅವ್ರಿಗೆ ಕೆಲಸ ಇದು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು ಆಯಿತಾ. ಮತ್ತು ಎಲ್ಲ ನೋಡ್ಕೊಂಡಿದ್ದು ನಾನೇ, ಕೆಲಸನ ಮಾಡಿದ್ದಲ್ಲ ನಾನೇ. ಓಕೆ ಬಾಯ್.